ಪಶ್ಚಿಮ ಬಂಗಾಳ. ಈ ನಡುವೆ ಭಾರಿ ಸುದ್ದಿ ಆಗ್ತಿರೋ ರಾಜ್ಯ. ಆದರೆ ನಾನು ಅಲ್ಲಿ ಆಗಿರೋ ಸೋಷಿಯಲ್ ಇಶ್ಯೂಸ್ ಮೇಲೆ ಮಾತಾಡೋಕ್ಕೂ ಮುಂಚೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಮೇಲೆ ಗಮನ ಕೊಡೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಆರ್ಥಿಕವಾಗಿ ಬೆಳಿಬೇಕಂದ್ರೆ ಸಾಮಾಜಿಕವಾಗಿ ಬೆಳಿಬೇಕು, ಸಾಮಾಜಿಕವಾಗಿ ಬೆಳಿಬೇಕಂದ್ರೆ ಆರ್ಥಿಕವಾಗಿ ಬೆಳಿಬೇಕು, ಎರಡೂ ಮುಖ್ಯ ಆಗುತ್ತೆ. ಈ ವಿಡಿಯೋನಲ್ಲಿ ಪಶ್ಚಿಮ ಬಂಗಾಳದ ಸಾಮಾಜಿಕ ರಚನೆಯಿಂದ ರಾಜ್ಯದ ಆರ್ಥಿಕತೆ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅಂತ ಈ ನನ್ನ ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ. 2006ರಲ್ಲಿ ಟಾಟಾ ನ್ಯಾನೋ ಅವರು ಪಶ್ಚಿಮ ಬಂಗಾಳದ ಸಿಂಗೂರ್ನಲ್ಲಿ 1000 ಎಕರೆನಷ್ಟು ಅಲಾಟೆಡ್ ಲ್ಯಾಂಡ್ನಲ್ಲಿ ಫ್ಯಾಕ್ಟರಿ ಶುರು ಮಾಡೋ ಸಂದರ್ಭದಲ್ಲಿ ರೈತರ ಪ್ರತಿಭಟನೆ ಆಗುತ್ತೆ. ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದರೆ ಅವರ ಪ್ಲಾಂಟ್ನ ಗುಜರಾತ್ಗೆ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಬಂತು. ಟಾಟಾ ಒಂದೇ ಅಲ್ಲ, ಅಲ್ಲಿ ನೀವು ಯಾವುದೇ ದೊಡ್ಡ ಇಂಡಸ್ಟ್ರಿನೂ ನೋಡಲ್ಲ. ಯಾಕೆ? ಪಶ್ಚಿಮ ಬಂಗಾಳದ ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ ಚಿಂತಾಜನಕ ಆಗ್ತದೆ. ಯಾಕೆ? ಇದಕ್ಕೆ ನಾವು ಇತಿಹಾಸನ ನೋಡಬೇಕಾಗುತ್ತೆ. ಪಶ್ಚಿಮ ಬಂಗಾಳಕ್ಕೆ 4000 ವರ್ಷದ ಇತಿಹಾಸ ಇದೆ. ಗಂಗಾ ಮತ್ತು ಬ್ರಹ್ಮಪುತ್ರ 2 ನದಿಗಳು ಈ ರಾಜ್ಯದಲ್ಲಿ ಹರಿಯುತ್ತೆ. ಇಲ್ಲಿ ಬಹಳಷ್ಟು ಫಲವತ್ತಾದ ಭೂಮಿ ಇದೆ. ಕೆಳಗೆ ಬೇ ಆಫ್ ಬೆಂಗಾಲ್, ಮೇಲೆ ಹಿಮಾಲಯ ಪರ್ವತಗಳು, ಸ್ಟ್ರೇಟ್ ಆಫ್ ಮಲಾಕಾ ಮೂಲಕ ಹೋದರೆ ಇಂಡೋನೇಷ್ಯಾ, ಮಲೇಷಿಯಾ, ಸಿಂಗಾಪುರ್ ಸಿಗುತ್ತೆ. ರಫ್ತು ಮತ್ತೆ ಆಮದು ಮಾಡೋಕ್ಕೆ ಅನುಕೂಲ ಇದೆ. ಭೂಮಿ ಮಾರ್ಗದಲ್ಲಿ ಸೆಂಟ್ರಲ್ ಏಷ್ಯಾಗೆ ಕನೆಕ್ಷನ್ ಕೂಡ ಇದೆ. ಇದೆಲ್ಲ ಜಿಯೋಗ್ರಫಿಕಲ್ ಅಡ್ವಾಂಟೇಜ್ ನೋಡಿದ್ರೆ ಆರ್ಥಿಕ ಹಿಂಜರಿತ ಪಶ್ಚಿಮ ಬಂಗಾಳಕ್ಕೆ ಆಗಕ್ಕೆ ಚಾನ್ಸೇ ಇಲ್ಲ ಅನ್ಸುತ್ತೆ. 18ನೇ ಶತಮಾನದಲ್ಲಿ ಸಿಲ್ಕ್, ಕಾಟನ್, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಮ್ಯೂಸಿಕ್, ಆರ್ಟ್ ಇದೆಲ್ಲದರಲ್ಲೂ ಸಮೃದ್ಧಿಯಾಗಿತ್ತು ಪಶ್ಚಿಮ ಬಂಗಾಳ. ಇದನ್ನೆಲ್ಲ ನೋಡೇ ಬ್ರಿಟಿಷರು ಈ ರಾಜ್ಯವನ್ನ ವ್ಯಾಪಾರಕ್ಕೆ ಆಯ್ಕೆ ಮಾಡಿಕೊಂಡ್ರು. ಬ್ರಿಟಿಷರು ಇದನ್ನ ಸ್ವಾಧೀನಪಡಿಸ್ಕೊಂಡ ಮೇಲೆ ಪಶ್ಚಿಮ ಬಂಗಾಳದ ಪತನ ಪ್ರಾರಂಭ ಆಗುತ್ತೆ. ಇನ್ಫ್ಯಾಕ್ಟ್ ಇಡೀ ಭಾರತದ ಪರಿಸ್ಥಿತಿನೂ ಹಾಗೆ ಇತ್ತು. 200 ವರ್ಷಕ್ಕೂ ಹೆಚ್ಚು ನಮ್ಮ ಮೇಲೆ ಶೋಷಣೆ ಆಯಿತು. ಆದರೆ ಬಂಗಾಳದಲ್ಲಿ ಶೋಷಣೆ ಜೊತೆಗೆ ಕೆಲ ಹೆಚ್ಚುವರಿ ಘಟನೆಗಳು ನಡೀತು. ಏನದು? 1943ರಲ್ಲಿ ಪಶ್ಚಿಮ ಬಂಗಾಳ ಬರಗಾಲ ಎದುರಿಸುತ್ತೆ. ಹಾಗೆ ಇದರ ಜೊತೆಯಲ್ಲಿ ವಿಶ್ವಯುದ್ಧ ನಡೀತಿರುತ್ತೆ. ಈ ಸಂದರ್ಭದಲ್ಲಿ ಆಗಿನ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ವಿನ್ಸ್ಟನ್ ಚರ್ಚಿಲ್ ಸರಿಯಾಗಿ ಆಹಾರ ಸರಬರಾಜು ಮಾಡಲ್ಲ. ಇದರ ಪರಿಣಾಮ ಅಲ್ಲಿ 30 ಲಕ್ಷಕ್ಕೂ ಹೆಚ್ಚು ಜನ ಸಾವನ್ನಪ್ತಾರೆ. ಇದು ಬಂಗಾಳದ ಕರಾಳ ದಿನಗಳು ಅಂತಾನೆ ಹೇಳ್ಬೋದು. ಎರಡನೇ ಘಟನೆ 1947ರಲ್ಲಿ ಭಾರತ ವಿಭಜನೆ ಆದಾಗ ಪಶ್ಚಿಮ ಬಂಗಾಳ ಹಾಗೂ ಈಸ್ಟ್ ಪಾಕಿಸ್ತಾನ ಭಾಗ ಆಯಿತು. ಇದೇ ಬಂಗಾಳ ಪ್ರದೇಶದಲ್ಲಿ ಜ್ಯೂಟ್ ಪ್ರೊಡಕ್ಷನ್ ತುಂಬ ಇತ್ತು, ಎಕ್ಸ್ಪೋರ್ಟ್ಸ್ ಬಹಳಷ್ಟು ಇತ್ತು. ಇದರ ವಿಭಜನೆಯ ನಂತರ ಮಿಲ್ಸ್ ಹಾಗೂ ಪ್ರೊಡಕ್ಷನ್ ಯೂನಿಟ್ ಪಶ್ಚಿಮ ಬಂಗಾಳದಲ್ಲಿ ಉಳಿತು. ಆದರೆ ರಾ ಮೆಟೀರಿಯಲ್ಸ್ ಬರ್ತಿದ್ದು ಆಗಿನ ಈಸ್ಟ್ ಪಾಕಿಸ್ತಾನದಿಂದ. ಹಾಗೆ ಜ್ಯೂಟ್ನಿಂದ ಬ್ಯಾಗ್, ಕ್ಲಾತಿಂಗ್, ಹೋಮ್ ಡೆಕಾರ್, ರೋಪ್ಸ್, ಕಾರ್ಪೆಟ್ಸ್, ಜಿಯೋ ಟೆಕ್ಸ್ಟೈಲ್ಸ್ ಅಂತ ಫಿನಿಶ್ಡ್ ಪ್ರಾಡಕ್ಟ್ಸ್ ತಯಾರಿ ಆಗ್ತಿತ್ತು. ಇದಕ್ಕೆ ಆಗಿನ ಪಾಕಿಸ್ತಾನ ಬಹಳಷ್ಟು ತೆರಿಗೆ ಹಾಕ್ತಿತ್ತು. ಇದೇ ಸಮಯಕ್ಕೆ ಜೂಟ್ ಬದಲು ನೈಲಾನ್ ಸಿಂಥೆಟಿಕ್ ಮೆಟೀರಿಯಲ್ ಕಮ್ಮಿ ಬೆಲೆಗೆ ಸಿಗ್ತಾ ಇತ್ತು. ಆಗ ಅಲ್ಲಿನ ಜೂಟ್ ಮಾರ್ಕೆಟ್ ಬಿತ್ತು. ಸ್ವಾತಂತ್ರ್ಯದ ನಂತರ ಪಶ್ಚಿಮ ಬಂಗಾಳದ ಕೈಗಾರಿಕಾ ಕ್ಷೇತ್ರ ಭಾರತಕ್ಕೆ ಎಷ್ಟು ಕೊಡುಗೆ ಕೊಡ್ತಿತ್ತು ನೋಡೋಣ. 1947ರಲ್ಲಿ 25% ಇತ್ತು. ಇದರಿಂದ ಉದ್ಯೋಗ ಕೊಡುಗೆ 27% ಇತ್ತು ಇಡೀ ಭಾರತಕ್ಕೆ. ಈಗ ಇದೇ ಪಶ್ಚಿಮ ಬಂಗಾಳದಲ್ಲಿ ಕೈಗಾರಿಕಾ ಕ್ಷೇತ್ರದ ಕೊಡುಗೆ ಭಾರತಕ್ಕೆ 3% ಆಗಿದೆ. ಕೈಗಾರಿಕಾ ಕ್ಷೇತ್ರದಿಂದ ಉದ್ಯೋಗ ಕೊಡುಗೆ 4% ಆಗಿದೆ. 1947ರಿಂದ 1977ವರೆಗೂ ಈ ರಾಜ್ಯನ ಕಾಂಗ್ರೆಸ್ ಆಳ್ತಿತ್ತು. ನಿಜವಾದ ಸಮಸ್ಯೆ ಆಗಿದ್ದು 1977ರಲ್ಲಿ CPIM ಅಧಿಕಾರಕ್ಕೆ ಬಂದ ಮೇಲೆ. ಯಾವುದೇ ದೇಶ ಆರ್ಥಿಕವಾಗಿ ಬೆಳಿಬೇಕಂದ್ರೆ ಅದರ ಐಡಿಯಾಲಜೀಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಭಾರತದ ಉದಾಹರಣೆ ತಗೊಳ್ಳೋಣ. ಬಲಪಂಥೀಯ ಸಿದ್ಧಾಂತ, ಎಡಪಂಥೀಯ ಸಿದ್ಧಾಂತ, ರೈಟ್ ಹಾಗೂ ಲೆಫ್ಟ್ ಅಂತಾನು ಅಂತಾರೆ. ಉದಾಹರಣೆ ನೋಡೋಣ. ಲೆಫ್ಟ್ ಲೀನಿಂಗ್ ಪಾರ್ಟೀಸ್ನ ನಾವು ಕಾಂಗ್ರೆಸ್ನ ಕನ್ಸಿಡರ್ ಮಾಡ್ಬೋದು. ತೀರಾ ಲೆಫ್ಟ್ ಈ CPIM ಅಂದ್ರೆ ಇವರು ಸೋಷಿಯಲಿಸ್ಟ್ ಮತ್ತೆ ಮಾರ್ಕ್ಸಿಸ್ಟ್ ಐಡಿಯಾಲಜೀಸ್ನ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಬಡವರ ಹೆಸರಲ್ಲಿ ಸ್ಕೀಮ್ಗಳನ್ನು ಮುಂದಿಟ್ಟು ಚೆನ್ನಾಗಿ ದುಡಿಯೋರನ್ನ ದೋಚೋದು. BJPನ ರೈಟ್ ಲೀನಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಕ್ಯಾಪಿಟಲಿಸ್ಟ್ ಥಾಟ್ಸ್ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡುತ್ತೆ. ನಿಯೋ ಕ್ಯಾಪಿಟಲಿಸಮ್ ಅಂತಾನು ಅನ್ಬೋದು. ಅಂದರೆ ದುಡಿಯೋರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡೋದು, ಉದ್ಯಮಿಗಳಿಗೆ ಟ್ಯಾಕ್ಸ್ ಕನ್ಸೆಷನ್ ಕೊಡೋದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇವೆಲ್ಲನೂ ಸೇರುತ್ತೆ. ಆದರೆ ಈ ನಡುವೆ ಅವರು ಕೆಲ ಲೆಫ್ಟ್ ಇನ್ಫ್ಲೂಯೆನ್ಸ್ ಪಾಲಿಸೀಸ್ನ ತಗೊಬರ್ತಿದ್ದಾರೆ ವೋಟ್ಗೋಸ್ಕರ. ಆದರೆ ಇಲ್ಲಿವರೆಗೂ ನಮಗೆ ಎಷ್ಟು ಆರ್ಥಿಕ ಸುಧಾರಣೆ ಸಿಕ್ಕಿದೆಯೋ ಅದು ನಿಯೋ ಕ್ಯಾಪಿಟಲಿಸಮ್ ಇಂದ ಅಂತಾನು ಹೇಳ್ಬೋದು. ಸಿದ್ಧಾಂತದ ಮೇಲೆ ನಿಮಗೊಂದು ಐಡಿಯಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇವಾಗ ವಿಷಯಕ್ಕೆ ಬರೋಣ. 1977 ಆದಮೇಲೆ ಪಶ್ಚಿಮ ಬಂಗಾಳದಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು ನೆಗೆಟಿವ್ ಆಗಿ. CPIM ಬಂದ ಮೇಲೆ ಸ್ಟ್ರೈಕ್ಗಳು ಕಮ್ಮಿ ಆಯಿತು, ಬಂದ್ಗಳು ಕಮ್ಮಿ ಆಯಿತು, ಆದರೆ ಲಾಕ್ಡೌನ್ಗಳು ಜಾಸ್ತಿ ಆಯಿತು. ಈ ನಂಬರ್ಸ್ ಅದು ತೋರಿಸ್ತಾ ಇದೆ.
ಈ ಗ್ರಾಫ್ ನೋಡ್ತಾ ಇದ್ದೀರಲ್ಲ, ಸ್ಟ್ರೈಕ್ಸ್ ಕಮ್ಮಿ ಆಗಿದೆ ಮತ್ತೆ ಲಾಕ್ಡೌನ್ ಜಾಸ್ತಿ ಆಗಿದೆ. ಏನಂಗಂದ್ರೆ ಸ್ಟ್ರೈಕ್ಸ್ ಯಾವಾಗೂ ವರ್ಕರ್ಸ್ ಕಡೆಯಿಂದ ಆಗೋದು, ಲಾಕ್ಡೌನ್ ಯಾವಾಗೂ ಫ್ಯಾಕ್ಟ್ರಿ ಕಡೆಯಿಂದ ಆಗೋದು. ಲಾಕ್ಡೌನ್ ಅಂದ್ರೆ ಏನೋ, ಫ್ಯಾಕ್ಟ್ರಿಗಳು ಮುಚ್ಕೊಂಡು ಹೋಗ್ಬಿಡ್ತಾರೆ. ಇದರಿಂದ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ, ರಾಜ್ಯದ ಆರ್ಥಿಕತೆ ಮೇಲೆ ಹೊರೆ ಬೀಳುತ್ತೆ. 1991ರಲ್ಲಿ ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ತು. ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ತಮಿಳುನಾಡು ಈ ರಾಜ್ಯಗಳು ಆರ್ಥಿಕವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ. ಫಾಸ್ಟ್ ಫಾರ್ವರ್ಡ್ ಟು 2011, 2011ರಲ್ಲಿ ಮಮತಾ ಬ್ಯಾನರ್ಜಿ ಗೌರ್ಮೆಂಟ್ ಬಂದ್ಮೇಲೆ ಎಲ್ಲರೂ ಅಂದ್ಕೊಂಡ್ರು ಪಶ್ಚಿಮ ಬಂಗಾಳ ಬದಲಾಗುತ್ತೆ ಅಂತ. ಆದರೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಎರಡೂ ರೀತಿ ಸುಧಾರಣೆ ಆಗಿಲ್ಲ. ಇದರ ಜೊತೆ ಬಾಂಗ್ಲಾದೇಶದಿಂದ ವಲಸಿಗರು ಹೆಚ್ಚಾದ್ರು. ಇದನ್ನ ಮಮತಾ ಬ್ಯಾನರ್ಜಿ ಅವರು ಸಪೋರ್ಟ್ ಮಾಡಿದ್ರು. ಇದರಿಂದ ಡೆಮೋಗ್ರಫಿಕ್ ಬದಲಾವಣೆ ಆಗಕ್ಕೆ ಶುರು ಆಯಿತು. ಆರ್ಥಿಕವಾಗಿ ಕೂಡ ಹೊರೆ ಬಿತ್ತು. ಪಶ್ಚಿಮ ಬಂಗಾಳದ ಸಾಲ 5.86 ಲಕ್ಷ ಕೋಟಿ ಇದೆ. ಪ್ರತಿ ವ್ಯಕ್ತಿ ಮೇಲೆ ಸಾಲ 60,000 ಇದೆ. ನೋಡಿ, ಸಾಲ ಇದ್ರೆ ತಪ್ಪಿಲ್ಲ, ಎಲ್ಲ ರಾಜ್ಯನೂ ಸಾಲ ಮಾಡ್ತಾರೆ. ಆದರೆ ಸಾಲನ ವಾಪಸ್ ಕೊಡುವಂತ ಶಕ್ತಿ ಇರಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ದುಡ್ಡು ಹಾಕಿದ್ರೆ ಆ ಶಕ್ತಿ ಇರುತ್ತೆ. ಈಗ ಕರ್ನಾಟಕದ ಸಾಲ ಎಷ್ಟು? 5.64 ಲಕ್ಷ ಕೋಟಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು ತಲಾ ಆದಾಯ ಎಷ್ಟು? 6.21 ಲಕ್ಷ ಪ್ರತಿ ವರ್ಷಕ್ಕೆ. ಆದರೆ ಪಶ್ಚಿಮ ಬಂಗಾಳ ರಾಜಧಾನಿ ಕಲ್ಕತ್ತಾದು 3.55 ಲಕ್ಷ ಪ್ರತಿ ವರ್ಷ. ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ಇದರ ಜೊತೆ ಇನ್ನೊಂದು ಸಮಸ್ಯೆ ಆಯಿತು. ಫ್ರೈಟ್ ಈಕ್ವಲೈಸೇಷನ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಬಿಲ್ ಬರೋಕ್ಕೂ ಮುಂಚೆ ಕಂಪನಿಗಳು ಒಂದು ಸ್ಟೇಟ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ತಿದ್ರೆ ಅಲ್ಲಿಂದಾನೇ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಆದರೆ ಈ ಪಾಲಿಸಿ ಬಂದ ಮೇಲೆ ಸರ್ಕಾರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಪೋರ್ಟ್ಗೆ ರೀಚ್ ಮಾಡೋಕ್ಕೆ ಆಗೋ ಖರ್ಚನ್ನ ಮೇಲೆ ಸಬ್ಸಿಡಿ ಕೊಡೋಕ್ಕೆ ಆರಂಭ ಮಾಡಿದ್ರು. ಇದರಿಂದ ಕಂಪನಿಗಳು ಬಿಸ್ನೆಸ್ ಫ್ರೆಂಡ್ಲಿ ಸ್ಟೇಟ್ನ ಆಯ್ಕೆ ಮಾಡಿದ್ರು. ಪಶ್ಚಿಮ ಬಂಗಾಳದ ಮಿನರಲ್ ಓರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ಕಡೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಇದರಿಂದ ಪಶ್ಚಿಮ ಬಂಗಾಳಕ್ಕೆ ಕ್ಯಾಪಿಟಲ್ ಫ್ಲೈಟ್ ಶುರು ಆಯಿತು. ಅಂದ್ರೆ ಅಲ್ಲಿನ ಸಂಪತ್ತು ಹಾಗೂ ಬಂಡವಾಳ ಬೇರೆ ಕಡೆಗೆ ಹೋಗಕ್ಕೆ ಆರಂಭ ಆಯಿತು. ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಪಾಲಿಸಿ ಇದು ಕೂಡ ಸಮಸ್ಯೆ ಆಯಿತು ಪಶ್ಚಿಮ ಬಂಗಾಳಕ್ಕೆ. ಇದರ ಪ್ರಕಾರ ಆ ರಾಜ್ಯದಲ್ಲಿ ದೊಡ್ಡ ಕೈಗಾರಿಕೆಗಳಿಗೆ ಹೆಚ್ಚು ರಿಸ್ಟ್ರಿಕ್ಷನ್ ಹಾಕಿದ್ರು, ಚಿಕ್ಕ ಕೈಗಾರಿಕೆಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರು. 1977ನಲ್ಲಿ ನೋಡಿದ್ರೆ ಟೋಟಲ್ ಇಂಡಸ್ಟ್ರೀಸ್ ಪಶ್ಚಿಮ ಬಂಗಾಳದಲ್ಲಿ 2663 ಇತ್ತು. 1991 ಬರೋಷ್ಟರಲ್ಲಿ 4000+ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಯಿತು. ಇದು ಒಳ್ಳೇದಲ್ವಾ ಅಂತ ಅನ್ಕೋಬಹುದು. ಆದರೆ ಈ ಚಿಕ್ಕ ಕೈಗಾರಿಕೆಯಲ್ಲಿ ಲೋ ಸ್ಕಿಲ್ಡ್ ಅಥವಾ ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಇರ್ತಾರೆ. ಆದರೆ ಸ್ಕಿಲ್ಡ್ ವರ್ಕರ್ಸ್ ಹೆಚ್ಚಿನ ದುಡಿಮೆಗೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಪಶ್ಚಿಮ ಬಂಗಾಳದಲ್ಲೂ ಇದೇ ಆಯಿತು. ಹೆಚ್ಚು ಕೌಶಲ್ಯ ಇರೋ ಅಂಥ ಉದ್ಯೋಗಿಗಳು ಬೇರೆ ರಾಜ್ಯಕ್ಕೆ ಹೊರಟರು. ಇಲ್ಲಿನ ನ್ಯಾಚುರಲ್ ರಿಸೋರ್ಸಸ್ ಜೊತೆಗೆ ಹ್ಯೂಮನ್ ರಿಸೋರ್ಸ್ ಕೂಡ ಹೊರಗೆ ಹೋಗೋಕ್ಕೆ ಶುರು ಮಾಡಿದ್ರು. ಡೆಟ್ ಟು GSDP ರೇಷಿಯೋ ಅಂದರೆ ರಾಜ್ಯದ GDPಯಲ್ಲಿ ಎಷ್ಟು % ಸಾಲಕ್ಕೆ ಹೋಗುತ್ತೆ ಅಂತ ಪಶ್ಚಿಮ ಬಂಗಾಳ 3ನೇ ಸ್ಥಾನದಲ್ಲಿದೆ. 39.8%. ಅಂದರೆ 100 ರೂಪಾಯಿ ಆದಾಯ ಬಂದರೆ ಅದರಲ್ಲಿ 39 ರೂಪಾಯಿ ಬರೀ ಸಾಲಕ್ಕೆ ಹೋಗುತ್ತೆ. ಮೊದಲನೇ ಸ್ಥಾನದಲ್ಲಿ ಪಂಜಾಬ್ ಇದೆ 53%, 2ನೇ ಸ್ಥಾನದಲ್ಲಿ ರಾಜಸ್ಥಾನ್ 40%, 4ನೇ ಸ್ಥಾನದಲ್ಲಿ ಕೇರಳ ಇದೆ 38.3%, 5ನೇ ಸ್ಥಾನದಲ್ಲಿ ಆಂಧ್ರ ಇದೆ 32%. ಇದಕ್ಕೆ ಸಾಮಾಜಿಕ ಕಾರಣಗಳು ಸೇರ್ತವೆ. ಪೋಸ್ಟ್ ಪೋಲ್ ವೈಲೆನ್ಸ್ ಏನಾಯ್ತು ವೆಸ್ಟ್ ಬೆಂಗಾಲಲ್ಲಿ, CAA NRC ಪ್ರೊಟೆಸ್ಟ್ ಆಯಿತು, ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ ರೀಸೆಂಟ್ ಆಗಿ ಆಗಿದ್ದ ಇನ್ಸಿಡೆಂಟು, ಇದೆಲ್ಲಾನು ಕೂಡ ಆದಾಯದ ಮೇಲೆ ಪರಿಣಾಮ ಬೀಳುತ್ತೆ. ಮೊದಲೇ ನಮ್ಮ ದೇಶದಲ್ಲಿ ವುಮೆನ್ ಪಾರ್ಟಿಸಿಪೆಂಟ್ಸ್ ವರ್ಕ್ ಫೋರ್ಸ್ ನಲ್ಲಿ ತುಂಬಾ ಕಮ್ಮಿ ಇದ್ದಾರೆ. ಈ ರೀತಿ ಇನ್ಸಿಡೆಂಟ್ ಆದ್ಮೇಲೂ ಸರ್ಕಾರನೇ ಪ್ರೂಫ್ ಟ್ಯಾಂಪರಿಂಗ್ ಮಾಡೋದು, ಕೇಸ್ನ ಮ್ಯಾನಿಪುಲೇಟ್ ಮಾಡೋದು, ಸ್ಟೇಟ್ ಗೌರ್ಮೆಂಟ್ ತಮ್ಮ ಗೌರ್ಮೆಂಟ್ ಮೇಲೆ ಪ್ರೊಟೆಸ್ಟ್ ಮಾಡ್ಕೊಳ್ಳೋದು, ಈ ರೀತಿ ಆದಾಗ ಸ್ಟೇಟ್ ಮೇಲಿನ ಗುಡ್ವಿಲ್ ಕಮ್ಮಿ ಆಗುತ್ತೆ. ಅದು ಇನ್ವೆಸ್ಟ್ಮೆಂಟ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇದು ಸ್ನೇಹಿತರೆ ಪಶ್ಚಿಮ ಬಂಗಾಳದ ಗೌರ್ಮೆಂಟ್ ಪಾಲಿಸೀಸ್ ಇಂದ ಆ ರಾಜ್ಯದ ಮೇಲೆ ಆಗ್ತಾ ಇರೋ ಆರ್ಥಿಕ ಪರಿಣಾಮ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್, ಸಿ ಯು.